ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ ಕೇಳ್ರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ಅದು ರಿಪ್ಲೈ ಮಾಡಿರಲಿಲ್ಲ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿಪ್ಲೈ ಮಾಡ್ತೀನಿ ಏನೇನು ಕ್ವಶನ್ಸ್ ಕೇಳಿದ್ದೀರಾ ಅಂತ. ಫಸ್ಟ್ನೇ ಕ್ವಶನ್ ಏನು ಕೇಳಿದ್ದೀರಾ, ಬ್ರೋ ಯಾವ ನೀಚಲ್ಲಿ ಮಾಡಿದ್ರೆ ಬೇಗ ನಾವು ಕಂಟೆಂಟ್ ಕ್ರಿಯೇಷನಲ್ಲಿ ಸಕ್ಸಸ್ ಸಿಗುತ್ತೆ? ಕಂಟೆಂಟ್ ಕ್ರಿಯೇಷನಲ್ಲಿ ಈ ನೀಚನ್ನು ಮಾಡಿದ್ರೆ ಬೇಗ ಸಕ್ಸಸ್ ಸಿಗುತ್ತೆ, ಆ ನೀಚನ್ನು ಮಾಡಿದ್ರೆ ಬೇಗ ಸಕ್ಸಸ್ ಸಿಗುತ್ತೆ ಅಂತ ಇಲ್ಲ. ಯಾವುದೇ ನೀಚನ್ನ ನೀವು ಯಾವ ಥರ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸಕ್ಸಸ್ ಬಿಡುತ್ತೆ. ಸಕ್ಸಸ್ ಅನ್ನೋದಕ್ಕಿಂತ ನೀವು ವೀಡಿಯೋಸಲ್ಲಿ ತುಂಬಾ ಕಲಿತೀರಾ. ನೀವೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಎಷ್ಟು ರಿಸರ್ಚ್ ಮಾಡಿರ್ತೀರಾ, ಎಷ್ಟು ನಾಲೆಜ್ ಬರುತ್ತೆ ನಿಮಗೆ, ಅದನ್ನು ಚೇಂಜ್ ಮಾಡಿ. ನೀವು ನಿಮ್ಮ ಹತ್ರ ಇರೋ ನಾಲೆಜು, ಅದು ನೀವು ಎಕ್ಸಿಕ್ಯೂಷನ್ನು, ಅದನ್ನು ಚೇಂಜ್ ಮಾಡಬೇಕು. ಆದರೆ ವೀಡಿಯೋದಲ್ಲಿ ಏನೇನು ಇರಬೇಕಂತ ಹೇಳ್ತೀನಿ. ಫಸ್ಟು ನೀವು ಒಂದು ವೀಡಿಯೋ 30 ಸೆಕೆಂಡ್ಸ್ ವೀಡಿಯೋ ಮಾಡ್ತೀರಂದರೆ ಫಸ್ಟು ವೀಡಿಯೋದಲ್ಲಿ ಸ್ಟಾರ್ಟಿಂಗ್ 3 ಸೆಕೆಂಡ್ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಇರೋ ಫ್ಯಾಕ್ಟ್ ಇರಬೇಕು, ಅಥವಾ ಹುಕ್ ಅಂತಾರೆ. ಅದನ್ನ ಸ್ಟಾರ್ಟಿಂಗ್ ಒಂಥರ ಹೆಂಗೆ ಇವಾಗ ನಾನು ನೋಡ್ತೀನಿ ಅಂದರೆ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ 3 ಸೆಕೆಂಡ್ ನನಗೆ ಬ್ರೈನಿಗೆ ಇನ್ಫಾರ್ಮೇಷನ್ ಬರಬೇಕು ಪೂರ್ತಿ ವೀಡಿಯೋ ನೋಡೋ ಥರ. ಸೆಂಟ್ರಲ್ಲಿ ನಿಮಗೆ ಫಾಲೋವರ್ಸ್ ಬರಬೇಕಂದ್ರೆ ವೀಡಿಯೋದಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಇರಬೇಕು. ವ್ಯಾಲ್ಯೂ ಅಂದರೆ ಯಾವ ಥರ, ಜನದ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೋ ಆ ಒಂದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಥರ ಇರಬೇಕು. ಸೊ ಲಾಸ್ಟಲ್ಲಿ ಏನಿರಬೇಕು ಅಂದರೆ, ನೀವು ಕಾಲ್ ಟು ಆ್ಯಕ್ಷನ್ ಎಷ್ಟೋ ಜನ ಹೇಳೋದೇ ಇಲ್ಲ. ನನಗೆ ಫಾಲೋವರ್ಸ್ ಇದ್ದಾರೆ, 10,000 ಇದ್ದಾರೆ, 20,000 ಇದ್ದಾರೆ, ನಾನು ಹೇಳಲ್ಲ ಅಂತೀರ. ಮಿಲಿಯನ್ ಇರೋರು ಸಮೇತ, ಸೌರವ್ ಜೋಶಿ ಆಗಲಿ, ದೊಡ್ಡ ದೊಡ್ಡ ವ್ಲಾಗರ್ಸನ್ನಾಗಲಿ ನೀವು ನೋಡಿದಾಗ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ರ ಸಮೇತ ಅವರು ವೀಡಿಯೋ ಲಾಸ್ಟಿಗೆ ಯಾರ್ಯಾರು ಲೈಕ್ ಮಾಡಿಲ್ಲೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಯಾಕಂದರೆ ನ್ಯೂ ಆಡಿಯನ್ಸ್ ನೋಡ್ತಾನೆ ಇರ್ತಾರೆ ಡೈಲಿ ಕಂಟೆಂಟ್ ಕ್ರಿಯೇಷನಲ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಂಟೆಂಟ್ ಕ್ರಿಯೇಷನ್ ಎಲ್ಲರೂ ಮಾಡಿದ್ರೆ ವೀಡಿಯೋ ನೋಡೋದು ಯಾರು ಇವರು? ನಾನು ಇದನ್ನು ಸುಮಾರು ಜನ ಕೇಳ್ತಿರ್ತಾರೆ, ಕಂಟೆಂಟ್ ಕ್ರಿಯೇಷನ್ನ ಎಲ್ಲರೂ ಮಾಡಿದ್ರೆ ವೀಡಿಯೋ ನೋಡೋದು ಯಾರು ಅಂತ. 6 ಕೋಟಿ ಕನ್ನಡಿಗರಿದ್ದಾರೆ. ಸೊ 7 ಕೋಟಿ ಆಗಿರ್ಬೋದು ಇವಾಗ. ಆವಾಗಲೇ 6 ರಿಂದ 7 ಕೋಟಿ ಕನ್ನಡಿಗರಿದ್ದಾರೆ. ಎಷ್ಟು ಜನ ಕ್ರಿಯೇಟರ್ಸ್ ಇದ್ದಾರೆ? ಕಡಿಮೆ ಜನ ಇದ್ದಾರೆ. ನೀವು ಇವಾಗಲೂ ಸ್ಟಾರ್ಟ್ ಮಾಡ್ಬೋದು, ಇನ್ನೂ ಟೈಮ್ ಐತೆ. ಬಟ್ ಇದೇ ಟೈಮ್ ನಿಮಗೆ 5 ಇಯರ್ಸ್ ಆದಮೇಲೆ ಇರೋಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗೋ ಥರ ಓಡ್ತಿರ್ತಾರೆ ಅದರಿಂದ. ಯಾಕಂದರೆ ಸುಮಾರು ಜನ ಅಕ್ಕಪಕ್ಕ ನೋಡ್ತಿರ್ತಾರೆ, ಚೆನ್ನಾಗಿ ಅರ್ನಿಂಗ್ಸ್ ಮಾಡೋದನ್ನ ನೋಡ್ತಿರ್ತಾರೆ. ನಾನು ಒಬ್ಬ ಕ್ರಿಯೇಟರ್ ಆಗಬೇಕು ಅಂತೇಳಿ ಅದನ್ನು ಚೇಂಜ್ ಮಾಡ್ತಾರೆ. ಬ್ರೋ, ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಾಚಿಕೆ ಆಗುತ್ತೆ. ನಾಚಿಕೆ ಏನಕ್ಕಾಗುತ್ತೆ? ನಿಮಗೆ ಒಳ್ಳೊಳ್ಳೆ ಅರ್ನಿಂಗ್ಸ್ ಬಂದಾಗ ನಾಚಿಕೆ ಆಗಲ್ಲ. ಒಂದು ವೇಳೆ ನೀವು ದುಡ್ಡು ಬಂದಾಗ ಯಾರು ನೀವು ಪಬ್ಲಿಕ್ ಅವ್ರಿಗೆ ಕೊಡಲ್ಲ, ನೀವು ಸ್ವಂತ ಮನೆಗೆ ತೊಗೊಂಡೋಗಿ ನಿಮ್ಮ ಮನೆಗೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ತೀರಾ. ಸೊ ನಾಚಿಕೆ ಏನಕ್ಕೆ ಆಗ್ಬೇಕು ನಿಮಗೆ? ನಿಮ್ಗೆ ಅರ್ನಿಂಗ್ಸ್ ಯಾವಾಗ, ಇವಾಗ ಫಾರ್ ಎಕ್ಸಾಂಪಲ್ ನಾನು ವೀಡಿಯೋ ಮಾಡ್ತೀನಿ ಅಂದರೆ ನನ್ನ ಮೈಂಡಿಗೆ ನನಗೆ ಗೊತ್ತೈತೆ, ಈ ವಿಡಿಯೋಯಿಂದ ನನಗೆ ದುಡ್ಡು ಬರುತ್ತೆ ಅಂತ. ನಂಗೆ ಏನೂ ಅನಿಸಲ್ಲ. ನೀವು ಇನ್ನೂ ಬಿಗಿನರ್ಸ್ ಆಗಿರ್ತೀರಾ, ನಿಮಗೆ ವೀಡಿಯೋ ಮಾಡೋದ್ರಿಂದ ಅಮೌಂಟ್ ಬರ್ತಿರಲ್ಲ. ಸೊ ನಿಮ್ಗೆ ಆ ಒಂದು ರೀಸನಿಗೆ ನಿಮ್ಗೆ ಹಂಗೆ ಅನಿಸ್ತಿರುತ್ತೆ ಬಿಟ್ಟರೆ ಇನ್ನು ಯಾವ ರೀಸನ್ಗೂ ಹಂಗೆ ಅನ್ಸಲ್ಲ. ಒಂದ್ಸಲಿ ಪ್ರಮೋಟ್ ಮಾಡಿದಾಗ ಬ್ರ್ಯಾಂಡ್ ಕೊಲಾಬ್ರೇಷನಿಂದ ಅಮೌಂಟ್ ಬರೋದು ಅದೆಲ್ಲ ಬಂದಾದಾಗ ನಿಮ್ಗೆ ಏನು ಅನಿಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ಅವಾಗ ನೀವು ಇನ್ನೂ, ಈಗ ಫಾರ್ ಎಕ್ಸಾಂಪಲ್ ನಾನು ಕಮ್ಮಿ ಫಾಲೋವರ್ಸ್ ಇದ್ದಾಗ ನನಗೆ ಏನಪ್ಪ ಲಾಗರ್ ಬಂದ ನೋಡೋ ಅಂತಿದ್ರು, ನಾನು ಒಂಥರ ಅನ್ಕೊಂತಿದ್ದೆ. ಬಟ್ ಇವಾಗ ಲಾಗರ್ ಬಂದ ನೋಡೋ ಅಂತಾರೆ, ಅವನ ಖುಷಿನೇ ಆಗುತ್ತೆ. ಸೊ ನನ್ನ ಥಿಂಕಿಂಗ್ ರಾಂಗ್ ಇತ್ತು. ಅವ್ರು ಹೇಳೋದು ಸೇಮೆ, ಎರಡೂ ಟೈಮಲ್ಲಿ ಹೇಳಿರೋದು ಸೇಮೆ, ಬಟ್ ನನ್ನ ಥಿಂಕಿಂಗ್ ಸರಿ ಇರಲಿಲ್ಲ. ಸೊ ನಮ್ಮ ಥಿಂಕಿಂಗಿನ ನಾವು ಫಸ್ಟ್ ಚೇಂಜ್ ಮಾಡ್ಕೊಬೇಕು. ಅವಾಗೇ ನಾವು ಇದು ಕಂಟೆಂಟ್ ಕ್ರಿಯೇಷನಲ್ಲಿ ಬೆಳೆಯೋಕ್ಕಾಗೋದು. ಬ್ರೋ, ನನಗೆ 60K ಫಾಲೋವರ್ಸ್ ಇದ್ದಾರೆ, ನಾನು ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಹೆಂಗೆ ಅಪ್ರೋಚ್ ಮಾಡಬೇಕು? ಸೊ 60K ಇದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಿನಗೆ ಬ್ರ್ಯಾಂಡ್ ಅಪ್ರೋಚ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇನ್ಸ್ಟಾಗ್ರಾಮನ್ನು ಸ್ಕ್ರೀನ್ ರೆಕಾರ್ಡರ್ ಮಾಡೇ ತೋರಿಸ್ಬಿಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿನೇ ತೋರಿಸ್ತೀನಿ ಪ್ರಾಕ್ಟಿಕಲಾಗಿ ಯಾವ ಥರ ನೀನು ಬ್ರ್ಯಾಂಡ್ನ ಅಪ್ರೋಚ್ ಮಾಡಬೇಕಂತ. ನಾನು ಇನ್ಸ್ಟಾಗ್ರಾಮ್ಗೆ ಹೋದೆ. ಸೊ ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡಿಗೆ ಹೋದೆ. ನಿಮ್ಮ ಅಕೌಂಟ್ನ ಪ್ರೊಫೆಷ್ನಲ್ ಆಗಿ ಇಟ್ಕೊಂಡಿರಬೇಕು. ಬ್ರ್ಯಾಂಡೆಡ್ ಕಂಟೆಂಟಿಗೆ ಹೋದೆ. ಸೊ ಇಲ್ಲಿ ಡಿಸ್ಕವರ್ ಪ್ರಾಜೆಕ್ಟ್ಸ್ ಅಂತ ಐತೆ. ಡಿಸ್ಕವರ್ ಪ್ರಾಜೆಕ್ಟ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಷ್ಟು ಬ್ರ್ಯಾಂಡ್ಸ್ ಇದ್ದಾವೆ, ನೀವು ಇವರಿಗೆ ಅಪ್ರೋಚ್ ಮಾಡ್ಬೋದು. ಸೂಪರ್ ಪ್ರೊಫೈಲಲ್ಲಿ 2 ರೀಲ್ಸ್ಗೆ $200 ಕೊಡ್ತಾರೆ ನಿಮಗೆ. $200 ಅಂದರೆ ನೀವೇ ಲೆಕ್ಕ ಹಾಕ್ರಿ, ಇಂಟು 90 ಮಾಡಿದ್ರೆ ಎಷ್ಟು? 18,000 2 ರೀಲಿಗೆ. ಸೂಪರ್ ಪ್ರೊಫೈಲ್ ಫಾರ್ ಕ್ರಿಯೇಟರ್ಸ್ ಅಂತ ಇದೆ, ಅಲ್ಲಿ $100 ಕೊಡ್ತಾರೆ 1 ರೀಲಿಗೆ. ಇದೇ ಥರ ನೀವು ಇಲ್ಲಿ ನೋಡ್ಕೊತ ಹೋಗ್ಬೋದು. ಇಷ್ಟು ಬ್ರ್ಯಾಂಡ್ಸ್ ಇದ್ದಾವೆ. ನೀವು ಯಾವುದಕ್ಕಾದ್ರೂ ಒಂದಕ್ಕೆ ಕ್ಲಿಕ್ ಮಾಡಿ, ಸೊ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ರೆ, ನಾನು ಐ ಆಮ್ ಇಂಟ್ರೆಸ್ಟೆಡ್ ಕ್ಲಿಕ್ ಮಾಡಿದ್ದೀನಿ ಇವಾಗ. ಅದಕ್ಕೆ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ. ಸೊ ಇದು ನೀವು ಅಕಸ್ಮಾತ್ ಅವ್ರ ಮೆಸೇಜ್ ಏನಾದ್ರು ಓಕೆ ಮಾಡಿದ್ರೆ ಎಲ್ಲಿ ಅದು ನೋಡಬೇಕಂದ್ರೆ ಮ್ಯಾನೇಜ್ ಪ್ರಾಡಕ್ಟ್ಸ್ ಎಲ್ಲ ಐತೆ. ಮ್ಯಾನೇಜ್ ಪ್ರಾಡಕ್ಟ್ಸಲ್ಲಿ ಹೋಗಿ ಈ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಸಮೇತ ಆ ಪ್ರಾಡಕ್ಟ್ಸ್ನ ಮ್ಯೂಚುವಲ್ ಆಗಿ ಇಬ್ಬರು ಒಪ್ಕೊಂಡ್ರೆ ನಿಮಗೆ ಆ ಕೊಲಾಬ್ರೇಷನ್ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದೇ ಆಗಿರುವಂಥ ಮೈಂಡ್ಸೆಟ್ ಇರೋ ಫಾಲೋವರ್ಸ್ನ ಗೇನ್ ಮಾಡ್ಕೊಂಡಿರ್ತೀರಾ. ಆ ಒಂದು ಫಾಲೋವರ್ಸ್ಗೆ ವ್ಯಾಲ್ಯೂಯಬಲ್ ಸರ್ವಿಸ್ನ ಕೊಟ್ಟು ಅವ್ರ ಹತ್ರನೂ ಸಮೇತ ಇನ್ಕಮ್ ಜನರೇಟ್ ಮಾಡ್ಬೋದು. ಅದರಿಂದ ನಿಮ್ಮ ಲೈಫು ಇಂಪ್ರೂವ್ ಆಗುತ್ತೆ, ಅವ್ರ ಲೈಫು ಇಂಪ್ರೂವ್ ಆಗುತ್ತೆ. ನೀವು ಒಂದೊಂದು ಒಳ್ಳೆ ವ್ಯಾಲ್ಯೂ ಕೊಟ್ಟಾಗ ಅದು ನಿಮಗೆ ತೃಪ್ತಿ ಇರುತ್ತೆ. ನಿಮ್ಮ ಒಂದು ಫಾಲೋವರ್ಸ್ಗೆ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಿದ್ದೀನಿ, ಒಳ್ಳೊಳ್ಳೆ ವ್ಯಾಲ್ಯೂ ಕೊಡ್ತಿದ್ದೀನಿ ಅಂತ. ಅದಾದಮೇಲೆ ನೀವು ಇದೇ ಒಂದು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬ್ನ ಮಾಡಿ, ಫೇಸ್ಬುಕ್ನ ಮಾಡಿ, ಟೆಲಿಗ್ರಾಮ್ನ ಓಪನ್ ಮಾಡಿ, ಅಲ್ಲೂ ಸಮೇತ ನಿಮಗೆ ಕೊಲಾಬ್ರೇಷನ್ ಬರುತ್ತೆ. ವಾಟ್ಸಪ್ ಚಾನಲ್ ಸಮೇತ ಓಪನ್ ಮಾಡಿ. ಇದ್ರ ಜೊತೆ ನೀವು ಲಾಗಿಂಗ್ನ ಸಮೇತ ಮಾಡ್ಬೋದು. ಕ್ವಶನ್ಗೆ ಹೋಗ್ತೀನಿ. ಬ್ರೋ, ವಿತೌಟ್ ಇನ್ವೆಸ್ಟ್ಮೆಂಟ್ ಕಂಟೆಂಟ್ ಕ್ರಿಯೇಷನ್ ಬಿಟ್ಟರೆ ಇನ್ನೇನಾದ್ರು ಮಾಡೋದಿದೆಯಾ?
ವಿತೌಟ್ ಇನ್ವೆಸ್ಟ್ಮೆಂಟ್ ಕಂಟೆಂಟ್ ಕ್ರಿಯೇಷನ್ ಒಂದೇ ಅಲ್ಲ, ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಡ್ರಾಪ್ ಶಿಪ್ಪಿಂಗ್ ಮಾಡ್ಬೋದು. 6 ways ಆಫ್ ಅರ್ನಿಂಗ್ಸ್ನ ಹೇಳಿದ್ದೀನಿ ವಿತೌಟ್ ಇನ್ವೆಸ್ಟ್ಮೆಂಟ್, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಫಸ್ಟ್ ವೀಡಿಯೋದಲ್ಲಿ ಅದನ್ನು ನೋಡಿ. ಹಿಂದಿನ ವೀಡಿಯೋದಲ್ಲಿ ಬ್ಲಾಗಿಂಗ್ ಯಾವ ಥರ ಮಾಡಬೇಕಂತ ಎಷ್ಟು ಸಿಂಪಲಾಗಿ ಹೇಳಿದ್ದೀನಿ, ಅದನ್ನು ನೋಡಿ. ಇಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲದಂಗೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ಯಾವಾಗಾದ್ರು ಸ್ಟೋರಿ ಹಾಕಿದಾಗ ನಿಮ್ಮ ಒಂದು ಪರ್ಸನಲ್ ಕ್ವಶನ್ಸ್ನ ಕೇಳಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಮುಂದೆ ಬರೋ ವೀಡಿಯೋಸ್ನ ಬೇಗ ನೋಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.